ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯನ್ನ ಖಂಡಿಸಿ ಈಗಾಗಲೇ ದೇಶದಾದ್ಯಂತ ಪ್ರತಿಭಟನೆಗಳು ನಡೀತಾ ಇದೆ. ಹಾಗೆ ರಾಜ್ಯದಲ್ಲೂ ಕೂಡ ಪ್ರತಿಭಟನೆಗಳನ್ನ ನಡೆಸಲಾಗ್ತಾ ಇದೆ. ಈಗ ಬಿಜೆಪಿ ಕಚೇರಿಗೆ ಮುತ್ತಿಗೆ ಹಾಕುವಂತ ಒಂದಷ್ಟು ಆತಂಕ ಇರೋದ್ರಿಂದ ಅಲ್ಲಿ ಭದ್ರತೆಯನ್ನ ಹೆಚ್ಚಿಸಲಾಗಿದೆ ಅನ್ನುವಂತ ಮಾಹಿತಿ. ರಾಜ್ಯ ಬಿಜೆಪಿ ಕಚೇರಿಗೆ ಮುತ್ತಿಗೆ ಆತಂಕ ಇದೆ. ಮುಂಜಾಗ್ರತಾ ಕ್ರಮವಾಗಿ ಬಿಜೆಪಿ ಕಚೇರಿಗೆ ಭದ್ರತೆಯನ್ನು ಒದಗಿಸಲಾಗಿದೆ. ಭದ್ರತೆಗಾಗಿ 200 ಪೊಲೀಸರನ್ನ ಅಲ್ಲಿ ನಿಯೋಜನೆ ಮಾಡಿದ್ದಾರೆ. ಬ್ಯಾರಿಕೇಡ್ಗಳನ್ನು ಕೂಡ ಹಾಕಲಾಗಿದೆ. ಅದನ್ನು ಕೂಡ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಬ್ಯಾರಿಕೇಡ್ ಹಾಕಿ ಬಿಜೆಪಿ ಕಚೇರಿಯ ರಸ್ತೆಯನ್ನ ಸದ್ಯಕ್ಕೆ ಬಂದ್ ಮಾಡಿದ್ದಾರೆ. ಕಳೆದ 4-5 ದಿನಗಳಿಂದ ಬಿಜೆಪಿ ಕಚೇರಿಗೆ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಭದ್ರತೆಯನ್ನು ಕೊಡಲಾಗಿರ್ತಕ್ಕಂಥದ್ದು. ಬಹಳ ಪ್ರಮುಖವಾಗಿ ನೋಡೋದಾದ್ರೆ ನೀಟ್ ಪರೀಕ್ಷೆಗೆ ಸಂಬಂಧಪಟ್ಟಂತೆ ದೇಶಾದ್ಯಂತ ಪ್ರತಿಭಟನೆಗಳು ನಡೀತಾ ಇದೆ. ಈಗಾಗಲೇ ನೀಟ್ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಏನು ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿತ್ತು, ಸೊ ಹೀಗಾಗಿ ಕೇಂದ್ರ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಆಗ್ರಹಿಸಿ ಈಗಾಗಲೇ ಹಲವು ದಿನಗಳಿಂದ ಪ್ರತಿಭಟನೆ ಕೂಡ ನಡೀತಾ ಇರತಕ್ಕಂಥದ್ದು. ಅದೇ ಆ ಪ್ರತಿಭಟನೆ ಬೇರೆಯ ಸ್ವರೂಪಕ್ಕೆ ತಿರುಗಿಕೊಂಡಿರ್ತಕ್ಕಂಥದ್ದು. ಸೊ ಹೀಗಾಗಿ ಕಳೆದ 4-5 ದಿನಗಳಿಂದ ಬಿಜೆಪಿ ಕಚೇರಿಗೆ ಭದ್ರತೆಯನ್ನ ಹೆಚ್ಚಿಸಿರ್ತಕ್ಕಂಥದ್ದು. ಸೊ ಕಳೆದ 5 ದಿನಗಳಿಂದ ಇದೇ ರೀತಿಯಾಗಿ ಬಿಜೆಪಿ ಕಚೇರಿಗೆ ಬ್ಯಾರಿಕೇಡ್ಗಳನ್ನ ಅಳವಡಿಸಲಾಗಿರ್ತಕ್ಕಂಥದ್ದು ಮತ್ತು ಪೊಲೀಸ್ ಭದ್ರತೆಯನ್ನ ಹೆಚ್ಚಿಸಿರ್ತಕ್ಕಂಥದ್ದು. ಪ್ರತಿದಿನವೂ ಕೂಡ ರಿಸರ್ವ್ ವ್ಯಾನ್ ಬಿಜೆಪಿ ಕಚೇರಿ ಮುಂದೆ ಇರುತ್ತೆ. ಅದರ ಜೊತೆಗೆ ಇವತ್ತು ಮಲ್ಲೇಶ್ವರಂ ಸೇರಿದಂತೆ ಸುತ್ತಮುತ್ತಲಿನ ಪೊಲೀಸ್ ಠಾಣೆಗಳಿಂದನೂ ಕೂಡ ಮೆನ್ ಮತ್ತೆ ವುಮೆನ್ ಇಬ್ಬರು ಸ್ಟಾಫ್ ಗಳನ್ನು ಕೂಡ ಈಗಾಗಲೇ ತೆಗೆದುಕೊಂಡಿರ್ತಕ್ಕಂಥದ್ದು. ಸೊ ಹೆಚ್ಚು ಭದ್ರತೆಯನ್ನ ಈಗಾಗಲೇ ಕೊಡ್ತಾ ಇರ್ತಕ್ಕಂಥದ್ದು. ಸೊ ಈಗಾಗಲೇ ನಾವು ಗಮನಿಸುತ್ತಿದ್ದೇವೆ ಪೊಲೀಸರ ಬಿಗಿ ಭದ್ರತೆಯೊಂದಿಗೆ ಬಿಜೆಪಿ ಕಚೇರಿಗೆ ಹೆಚ್ಚು ಭದ್ರತೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಇದರ ಜೊತೆಗೆ ನಾವು ಬಿಜೆಪಿ ಕಚೇರಿಯ ಬಲಭಾಗ ಮತ್ತು ಎಡಭಾಗ ಎರಡೂ ಕಡೆ ನೋಡಬಹುದು. ಸೊ ಈಗಾಗಲೇ ಪೊಲೀಸರನ್ನ ನಿಯೋಜನೆ ಮಾಡಿರ್ತಕ್ಕಂಥದ್ದು. ಇದರ ಜೊತೆಗೆ ಏನು ಇಲಿ ರಸ್ತೆಯನ್ನ ಬ್ಲಾಕ್ ಮಾಡಿರೋದ್ರಿಂದ ಟ್ರಾಫಿಕ್ ಕೂಡ ಬೇರೆ ಬೇರೆ ರಸ್ತೆಗೆ ಡೈವರ್ಷನ್ ಕೂಡ ಮಾಡಲಾಗಿರ್ತಕ್ಕಂಥದ್ದು. ಪ್ರತಿನಿತ್ಯವೂ ಕೂಡ ಇಲ್ಲಿ ಬೇರೆ ಬೇರೆ ಭಾಗಗಳಿಂದಲೂ ಕೂಡ ವಾಹನಗಳು ಸಂಚಾರ ಮಾಡ್ತವೆ. ಸೊ ಪ್ರಮುಖವಾಗಿ ನೋಡೋದಾದ್ರೆ ಆ ಒಂದು ಟ್ರಾಫಿಕ್ ಎಲ್ಲವೂ ಕೂಡ ಈಗ ಈ ರಸ್ತೆಯಲ್ಲಿ ಓಡಾಡುವಂತ ವಾಹನಗಳನ್ನ ಡೈವರ್ಟ್ ಮಾಡಿರ್ತಕ್ಕಂಥದ್ದು. ಇನ್ನು ಮುನ್ನೆಚ್ಚರಿಕಾ ಕ್ರಮವಾಗಿ ಬಸ್ಗಳನ್ನು ಕೂಡ ತಂದು ನಿಲ್ಲಿಸಿಕೊಳ್ಳಲಾಗಿರ್ತಕ್ಕಂಥದ್ದು. ಯಾಕಂತಂದ್ರೆ ಯಾರಾದ್ರೂ ಪ್ರತಿಭಟನಾಕಾರರು ಒಂದು ವೇಳೆ ಬಂದ್ರೆ ಅವರನ್ನ ವಶಕ್ಕೆ ಪಡೆದು ತೆಗೆದುಕೊಂಡು ಹೋಗೋದು ಕೂಡ ಒಂದು ಬಿಎಂಟಿಸಿ ಬಸ್ಸು ಹಾಗೆ ರಿಸರ್ವ್ ವ್ಯಾನ್ಗಳನ್ನು ಕೂಡ ಈಗಾಗಲೇ ಭದ್ರತೆಗೆ ಕೊಟ್ಟಿರ್ತಕ್ಕಂಥದ್ದು. ಸೊ ಒಟ್ಟಾರೆಯಾಗಿ ನೋಡೋದಾದ್ರೆ ಕಳೆದ 4-5 ದಿನಗಳಿಂದ ಇಂಥದ್ದೇ ಪರಿಸ್ಥಿತಿ ಇರತಕ್ಕಂಥದ್ದು. ಈಗಾಗಲೇ ಏನು ಕಾಕ್ರೋಚ್ ಜನತಾ ಪಾರ್ಟಿಯಿಂದ ಮುತ್ತಿಗೆ ಹಾಕ್ತಾರೆ ಅನ್ನುವಂತ ಒಂದಷ್ಟು ಚರ್ಚೆ ಇತ್ತು. ಆದ್ರೆ ಅವರು ಹಾಕದೆ ಕೇವಲ ಕಾಂಗ್ರೆಸ್ನವರು ಮಾತ್ರ ಒಂದು ಮುತ್ತಿಗೆ ಹಾಕಿದ್ರು. ಬಹುತೇಕ ಇವತ್ತು ಈ ಒಂದು ಪ್ರತಿಭಟನೆ ಅಂತ್ಯ ಆಗುತ್ತೆ ಅನ್ನುವಂತ ಚರ್ಚೆಗಳ ನಡುವೆ ಮತ್ತಷ್ಟು ಭದ್ರತೆಯನ್ನು ಕೂಡ ಹೆಚ್ಚಿರ್ತಕ್ಕಂಥದ್ದು. ಸೊ ಯಾಕಂತಂದ್ರೆ ಯಾವುದೇ ಕ್ಷಣದಲ್ಲಾದ್ರೂ ಮುತ್ತಿಗೆ ಹಾಕಿ ಒಂದು ವೇಳೆ ಬಿಜೆಪಿ ಪಕ್ಷ ಕಚೇರಿಗೆ ಹಾನಿ ಆದ್ರೆ ಪೊಲೀಸರು ಹೊಣೆ ಆಗ್ತಾರೆ ಅನ್ನುವಂತ ನಿಟ್ಟಿನಲ್ಲಿ ಈಗಾಗಲೇ ಭದ್ರತೆಯನ್ನೇ ಹೆಚ್ಚಿರ್ತಕ್ಕಂಥದ್ದು. ಸೊ ಹೀಗಾಗಿ ಇದೆಲ್ಲವನ್ನು ಕೂಡ ಯಾವ ರೀತಿಯಾಗಿ ತೆಗೆದುಕೊಳ್ತಾರೆ ಮತ್ತು ಯಾವ ರೀತಿಯಾಗಿ ಈ ಒಂದು ನೀಟ್ ಸಂಘರ್ಷ ಮುಗಿಯುತ್ತೆ ಅನ್ನೋಂಥದ್ದು ಕೂಡ ಬಹಳಷ್ಟು ಕುತೂಹಲ ಇದೆ.